ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಾನು ಕೂಡ 2024ನೇ ಸಾಲಿನ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧೆ ಮಾಡುವ ಇಚ್ಛೆಯನ್ನು ಹೊಂದಿದ್ದೇನೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಜೀವನ ಪ್ರಕಾಶ್ ಕಲ್ಚರಲ್ ಮತ್ತು ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷರಾದ ದಿಲೀಪ್ ಕಡವದವರು ಮಾತನಾಡಿ ತಿಳಿಸಿದರು. ನಮ್ಮ ದೇಶ ಸ್ವತಂತ್ರವಾಗಿ 75 ವರ್ಷಗಳಾಗಿವೆ. ಆದರೆ ನಮ್ಮ ಜಿಲ್ಲೆ, ನಮ್ಮ ಭಾಗ ಹಿಂದುಳಿದ ಪ್ರದೇಶ ಎನ್ನುವ ಹಣೆಪಟ್ಟಿಯಿಂದ ಆಚೆ ಬರಲು ಸಾಧ್ಯವಾಗ್ತಾ ಇಲ್ಲ. ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡುವ ಮನಸ್ಸು ಆರಿಸಿ ಹೋದ ಜನಪ್ರತಿನಿಧಿಗಳಿಗಾಗಲಿ ಅಥವಾ ನಮ್ಮನ್ನಾಳುವ ಸರ್ಕಾರಗಳಿಗೆ ಇದೆಯೋ ಎನ್ನುವುದು ಗೊತ್ತಾಗ್ತಾ ಇಲ್ಲ. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆ ಹಿಂದೆ ಉಳಿದಿದೆ. ಬಡವರ ಬಗ್ಗೆ, ಅಂಗವಿಕಲರ ಬಗ್ಗೆ ಇವರಿಗೆ ಯಾವ ಕಳಕಳಿ ಕಾಳಜಿ ಇಲ್ಲದಂತೆ ಕಾಣ್ತಾ ಇದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಮ್ಮ ಭಾಗದಲ್ಲಿ ಅನೇಕ ದೊಡ್ಡ ಕಲಾವಿದರು, ಸಾಹಿತಿಗಳು ಇದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅವಕಾಶಗಳು, ಗೌರವಗಳು ಸಿಗದ ಕಾರಣಕ್ಕಾಗಿ ಅವರುಗಳು ಹಿಂದುಳಿದಿದ್ದಾರೆ. ಬಡವರು, ಅದರಲ್ಲಿ ಅಂಗವಿಕಲರು, ಕಲಾವಿದರು ಎಂದರೆ ಕ್ಯಾರೆ ಎನ್ನದ ಇಲ್ಲಿನ ಜನಪ್ರತಿನಿಧಿಗಳಿಗೆ ಗಾಂಭೀರ್ಯತೆಯೇ ಇಲ್ಲದಂತಾಗಿದೆ. ಈ ಕಾರಣಕ್ಕಾಗಿಯೇ ನಮ್ಮ ಭಾಗಕ್ಕೆ ಹಿಂದುಳಿದ ಹಣೆಪಟ್ಟಿ ಇದೆ. ಸಂವಿಧಾನ ಕೊಟ್ಟ 6 ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಹಕ್ಕು ಸಮಾನತೆಯ ಹಕ್ಕು. ಆದರೆ ಸ್ವತಂತ್ರ ಬಂದು 75 ವರ್ಷಗಳಾದರೂ ಕೂಡ ವಿಕಲಚೇತನರಿಗೆ ರಾಜಕೀಯವಾಗಿ ಯಾವುದೇ ಅವಕಾಶಗಳು ಸಿಗದೆ, 1% ಅಧಿಕಾರ ಸಿಗದೆ ವಿಕಲಚೇತನರು ಸಮಾಜದಲ್ಲಿ ಮೂಲೆ ಗುಂಪಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಗೋಳು ಕೇಳುವವರು ಯಾರೇ ಇಲ್ಲದಂತಾಗಿದೆ. ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸುವವರೇ ಇಲ್ಲ. ನಮ್ಮ ಕೂಗು ಸರ್ಕಾರಗಳಿಗೆ ಮುಟ್ಟುವುದೇ ಇಲ್ಲ. ಯಾಕೆಂದರೆ ನಮ್ಮ ಪ್ರತಿನಿಧಿ ವಿಕಲಚೇತನರಾದರೂ ಸದನದಲ್ಲಿ ಇಲ್ಲವೇ ಇಲ್ಲ. ಇದೊಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಮಾಜದಲ್ಲಿನ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು, ಪ್ರಗತಿ ಹೊಂದಬೇಕು. ಆಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಎಂದು ಕರೆಯಿಸಿಕೊಳ್ಳುತ್ತದೆ. ನಮ್ಮನ್ನಾಳುತ್ತಿರುವ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷಗಳು ಅನೇಕ ವರ್ಗಗಳಿಗೆ ರಾಜಕೀಯವಾಗಿ ಮೀಸಲಾತಿ ಕಲ್ಪಿಸಿಕೊಟ್ಟಿದೆ. ಮಹಿಳೆಯರಿಗೆ ಮೀಸಲಾತಿ, SC ST ಅವರಿಗೆ ಮೀಸಲಾತಿ, OBCಗಳಿಗೆ ಮೀಸಲಾತಿ, ಹೀಗೆ ಅನೇಕ ವರ್ಗಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಸಮಾಜದ ನಿರ್ಮಾಣಕ್ಕಾಗಿ ಈ ವರ್ಗಗಳ ಮೀಸಲಾತಿ ಅತ್ಯಗತ್ಯವಾಗಿದ್ದು, ಆದರೆ ನಮ್ಮನ್ನು ಮಾತ್ರ ಮರೆತು ಮೂಲೆಗುಂಪು ಮಾಡಿದ್ದಾರೆ. ಬೇರೆ ದೇಶಗಳಲ್ಲಿ ವಿಕಲಚೇತನರು ರಾಜಕೀಯವಾಗಿ ತುಂಬಾ ಬೆಳೆದಿದ್ದಾರೆ. ಅಮೆರಿಕ ದೇಶದಲ್ಲಿ ಗವರ್ನರ್, ಸಂಸತ್ ಸದಸ್ಯರು ಆಗಿದ್ದಾರೆ. UK, ಜರ್ಮನಿ, ಫ್ರಾನ್ಸ್ ದೇಶಗಳಲ್ಲಿ ಮಂತ್ರಿಗಳಾಗಿ ಉತ್ತಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಬರೀ ಅಷ್ಟೇ ಅಲ್ಲದೆ ಇಂಡೋನೇಷ್ಯಾ ರಾಷ್ಟ್ರದಲ್ಲಿ 2019ರಿಂದ 2020ನೇ ಕಾಲಘಟ್ಟದಲ್ಲಿ ಆ ದೇಶದ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಆದರೆ ನಮ್ಮ ದೇಶ ಸ್ಥಿತಿ ಏನೆಂದರೆ, ಇದೊಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗುವುದಕ್ಕೂ ಕೂಡ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಭಾರತ ಇದೆಂತಹ ದುಸ್ಥಿತಿ ಎಂದು ಪ್ರಶ್ನೆ ಮಾಡಿದರು. ಇದೆಂಥ ವಿಕಸಿತ ಭಾರತ ಯೋಚನೆ ಮಾಡಬೇಕಾಗಿದೆ ಎನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಹಾಗಾಗಿ ಬರುವ 2024ನೇ ಸಾಲಿನಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಕಣಕ್ಕಿಳಿದು ನಾನು ಕೂಡ ನಮ್ಮ ವಿಕಲಚೇತನರಿಗೆ ನ್ಯಾಯ ದೊರಕಿಸುವ ಕೆಲಸವನ್ನು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಜೊತೆಗೆ ಇದೇ ವೇಳೆ ಅವರ ನೇತೃತ್ವದಲ್ಲಿ ಮಾಡಿದ ಒಂದಿಷ್ಟು ಸಮಾಜಮುಖಿ ಕೆಲಸಗಳ ಕುರಿತಾಗಿ, ಒಂದಿಷ್ಟು ಸಾಂಸ್ಕೃತಿಕ, ಸಾಮಾಜಿಕ ಕೆಲಸ ಕಾರ್ಯಗಳ ಕುರಿತಾಗಿ ತಿಳಿಸಿದರು. 2024ನೇ ಸಾಲಿನ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ತಮ್ಮೆಲ್ಲರ ಮೂಲಕ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ತಿಳಿಸಲು ಇಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವು ಬಂದಿದ್ದಕ್ಕಾಗಿ ತುಂಬ ಧನ್ಯವಾದ ತಿಳಿಸ್ತೇನೆ. ನಮ್ಮ ದೇಶ ಸ್ವತಂತ್ರವಾಗಿ 75 ವರ್ಷ ಕಳೆದಿದೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಬೀದರ್ ಅಂದರೆ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರ, ನಮ್ಮ ಭಾಗ ಇದು ಹಿಂದುಳಿದ ಪ್ರದೇಶ ಅಂತಕ್ಕಂಥ ಹಣೆಪಟ್ಟಿ ಇಲ್ಲಿವರೆಗೂ ಅದನ್ನು ಅಳಿಸ್ಲಿಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಆರಿಸಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಈ ಭಾಗಕ್ಕೆ ಉದ್ಧಾರ ಮಾಡುವುದು ಅಥವಾ ಈ ಹಣೆಪಟ್ಟಿಯನ್ನು ಕಳಿಸುವುದಕ್ಕೆ ಅವ್ರಿಗೆ ಮನಸ್ಸಿಲ್ವೋ ಅಥವಾ ನಮ್ಮನ್ನು ಆಳುವ ಸರ್ಕಾರಗಳಿಗೆ ಮನಸ್ಸಿಲ್ವೋ ಗೊತ್ತಿಲ್ಲ. ಬಡವರ ಬಗ್ಗೆ, ಕಲಾವಿದರ ಬಗ್ಗೆ, ವಿಕಲಚೇತನರ ಬಗ್ಗೆ ಅದ್ಯಾವ ಕಾಳಜಿಯೂ ಈ ಪ್ರತಿನಿಧಿಗಳು ಇಲ್ಲ ಅಂತ ನಮಗನ್ನಿಸ್ತದೆ. ಯಾಕೆಂದರೆ ನಮ್ಮ ಬೀದರ್ನಲ್ಲಿ ಅನೇಕ ದೊಡ್ಡ ಕಲಾವಿದರಿದ್ದಾರೆ, ಒಳ್ಳೆಯ ಸಾಹಿತಿಗಳಿದ್ದಾರೆ. ಅವರಿಗೆ ಸರ್ಕಾರ ಮಟ್ಟದಲ್ಲಿ ಯಾವುದೇ ಅವಕಾಶಗಳು, ಗೌರವಗಳು ಸಿಗದ ಕಾರಣ ಅವರೆಲ್ಲರೂ ಹಿಂದೆ ಉಳಿದಿದ್ದಾರೆ. ಬಡವರು, ಅಂಗವಿಕಲರು, ಕಲಾವಿದರು ಎಂದರೆ
ಕ್ಯಾರೆ ಎನ್ನದ ಈ ನಮ್ಮ ಜನಪ್ರತಿನಿಧಿಗಳಿಗೆ ಗಾಂಭೀರ್ಯತೆಯೇ ಇಲ್ಲ ಇವ್ರ ಬಗ್ಗೆ. ಸೊ ಇಂಥ ಸಂದರ್ಭದಲ್ಲಿ ಏನಂದರೆ, ಸಂವಿಧಾನ ನಮಗೆ 6 ಮೂಲಭೂತ ಹಕ್ಕುಗಳು ಕೊಟ್ಟಿದೆ. ಅದರಲ್ಲಿ ಒಂದು ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ವಿಕಲಚೇತನರಂತ ನಾವೇನು ಹೇಳ್ತೀವಿ, ವಿಶೇಷ ಚೇತನರಂತ ಏನು ಹೇಳ್ತೀವಿ, ಅವರಿಗೆ ರಾಜಕೀಯವಾಗಿ ಯಾವುದೇ ಅವಕಾಶಗಳು ಇಲ್ಲ. 1% ಕೂಡ ಅಧಿಕಾರದ ಒಂದು ಅವಕಾಶ ಕೂಡ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಇದು ದುರಂತದ ಸಂಗತಿ. ಅನೇಕ ರಾಜಕೀಯ ಪಕ್ಷಗಳು ಬೇರೆ ಬೇರೆ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ. ಉದಾಹರಣೆಗೆ ಹೇಳಬೇಕಾದರೆ ಮಹಿಳೆಯರಿಗೆ ಮೀಸಲಾತಿ, SC/STಗಳಿಗೆ ಮೀಸಲಾತಿ, OBCಗಳಿಗೆ ಮೀಸಲಾತಿ ಹೀಗೆ ಕೊಟ್ಟಿದೆ. ನಮ್ಮ ಭಾರತ ದೇಶದಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಈ ಎಲ್ಲ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಗತ್ಯ. ಈ ವರ್ಗಗಳು ಅಭಿವೃದ್ಧಿಯಾಗಬೇಕಾದರೆ ಈ ಮೀಸಲಾತಿಗಳು ಅತ್ಯಗತ್ಯ. ಆದರೆ ವಿಕಲಚೇತನರಾದ ನಮ್ಮನ್ನು ಮಾತ್ರ ಮರೆತು ಮೂಲೆಗುಂಪು ಮಾಡಿದೆ ಈ ನಮ್ಮ ಭಾರತ ದೇಶದ ಪರಿಸ್ಥಿತಿ. ನಮಗೂ ಕೂಡ ಅನೇಕ ಸಮಸ್ಯೆಗಳಿದೆ. ನಮ್ಮ ಭಾರತ ದೇಶದಲ್ಲಿ 2011ನೇ ಜನಗಣತಿಯ ಪ್ರಕಾರ 3 ಕೋಟಿಗಿಂತ ಹೆಚ್ಚು ವಿಶೇಷ ಚೇತನರು ಇದ್ದಾರೆ ಅಂತ ಅವಾಗಿನ ಒಂದು ಜನಗಣತಿ ಹೇಳ್ತಾ ಇತ್ತು. ಆದರೆ ಇವಾಗ ನಾವು ನೋಡಬೇಕಾದ್ರೆ ಸುಮಾರು ಹೆಚ್ಚಾಗಿದ್ದಾರೆ ಇವಾಗ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಯಾವುದೇ ಒಂದು ಸಮುದಾಯ ತೊಗೊಂಡ್ರೆ 15 ಕೋಟಿ, 10 ಕೋಟಿ, 20 ಕೋಟಿ ಈ ಥರ ಇದೆ. ಅವರಿಗೆ ಅನೇಕ ರಾಜಕೀಯ ಅವಕಾಶಗಳಿದೆ. ಆದರೆ ನಮ್ಮ ವಿಶೇಷ ಚೇತನರಿಗೆ ರಾಜಕೀಯ ಅವಕಾಶ ಇಲ್ಲಿವರೆಗೆ ಯಾವುದೇ ಪಕ್ಷ ಆಗಲಿ ಯಾವುದೇ ಸರ್ಕಾರವಾಗಲಿ ಕೊಟ್ಟಿಲ್ಲ. ಅನೇಕ ದಿನಗಳಿಂದ ನಮಗೂ ಕೂಡ ರಿಸರ್ವೇಷನ್ ಕೊಡ್ರಿ ಅಂತಕ್ಕಂಥ ಬೇಡಿಕೆ ಇಟ್ಟರೂ ಕೂಡ ಯಾವುದಕ್ಕೂ ಸೊಪ್ಪು ಹಾಕ್ತಾ ಇರ್ತಕ್ಕಂಥ ಇಂಥ ಒಂದು ಸರ್ಕಾರಗಳು ಪಕ್ಷಗಳಿದ್ದಾವೆ. ಇದರಿಂದ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ಏನಂದರೆ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಸಮಾಜದ ಕಡೆ ವ್ಯಕ್ತಿಯೂ ಕೂಡ ಅವನು ಅಭಿವೃದ್ಧಿ ಆಗಬೇಕು, ಪ್ರಗತಿ ಹೊಂದಬೇಕು. ಆವಾಗ ಮಾತ್ರ ಯಾವುದೇ ದೇಶ ಅಭಿವೃದ್ಧಿಯಾದ ದೇಶ ಎಂದು ಕರೆಸಿಕೊಳ್ಳುತ್ತದೆ. ನಮ್ಮ ಭಾರತ ದೇಶದಲ್ಲಿ ಆ ಥರ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಅನೇಕ ವಿಕಲಚೇತನರು ಒಳ್ಳೆ ಹುದ್ದೆಯಲ್ಲಿ ಉಳಿದುಕೊಂಡು ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಹೇಳಬೇಕಾದರೆ ಅಮೆರಿಕದಲ್ಲಿ ಗವರ್ನರ್ ಆಗಿದ್ದಾರೆ, ಸಂಸತ್ ಸದಸ್ಯರಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ. ಜರ್ಮನಿಯಲ್ಲಿ, ಫ್ರಾನ್ಸಲ್ಲಿ ಮತ್ತು UK ಇಲ್ಲೂ ಕೂಡ ಮಂತ್ರಿ ಪದವಿಯನ್ನು ಪಡೆದುಕೊಂಡು ಉತ್ತಮ ಕೆಲಸವನ್ನು ಮಾಡ್ತಾಯಿದ್ದಾರೆ. 2019-20ನೇ ಕಾಲಘಟ್ಟದಲ್ಲಿ ಇಂಡೋನೇಷ್ಯಾದ ಒಂದು ದೇಶ ಇದೆಯಲ್ಲ, ಆ ದೇಶದ ರಾಷ್ಟ್ರಪತಿ ಕೂಡ ಒಬ್ಬ ದೃಷ್ಟಿಹೀನ, ಕಣ್ಣು ಕಾಣದೇ ಇರತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿ ಆಗಿದ್ದು ಇದು ಇತಿಹಾಸ. ಆದರೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಒಬ್ಬ ವಿಕಲಚೇತನ ವ್ಯಕ್ತಿ ಸಾಮಾನ್ಯ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ. ಯಾಕೆಂದರೆ ಜನರಲ್ಲಿ ಜಾಗೃತಿ ಇಲ್ಲ, ಸರ್ಕಾರಗಳಿಗೆ ಮನಸ್ಸಿಲ್ಲ ಮತ್ತು ಪಕ್ಷಗಳಿಗೆ ಅವರಂತೂ ಕೇರ್ ಮಾಡೋದಿಲ್ಲ. ಅವರೇನು ತಿಳ್ಕೊಂಡಿದ್ದಾರೆ, ಇವರಿಗೆಲ್ಲ ಇವರೆಲ್ಲ ನಮ್ಮ ವೋಟ್ ಬ್ಯಾಂಕ್ಗಳಲ್ಲ, ಇವ್ರಿಗೆ ನಾವು ಯಾವುದೇ ರೀತಿಯಿಂದ ನಾವು ವೋಟ್ಸ್ಗಳು ಹಾಕ್ಕೊಳ್ಬಹುದು ಅಂತಕ್ಕಂಥ ಒಂದು ಇದರಲ್ಲಿದ್ದಾರೆ ಅವರು. ನಮಗೂ ಕೂಡ ಅನೇಕ ಸಮಸ್ಯೆಗಳಿವೆ, ಬಹಳಷ್ಟು ಸಮಸ್ಯೆಗಳಿವೆ. ನಮಗೆ ಏನೇನು ಎಂಥ ಚಿಕ್ಕ ಸಮಸ್ಯೆಗಳು ಕೂಡ ಅವು ದೊಡ್ಡದಾಗಿ ನಮಗೆ ಗೋಚರವಾಗ್ತವೆ. ಅದೆಂಥ ಸಮಸ್ಯೆಗಳಂದರೆ, ಉದಾಹರಣೆಗೆ ಸರ್ಕಾರ ಕೆಲವೊಂದು ಸ್ಕೀಮ್ಗಳು ತಂದಿದೆ, ಅದು ಕಾನೂನಾಗಿಯೇ ಇದೆ ಹೊರತು ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಉದಾಹರಣೆ ಹೇಳಬೇಕಾದ್ರೆ, ಸರ್ಕಾರ ಕೆಲವೊಂದು ಈ ನಮ್ಮ ಕರ್ನಾಟಕ ಸರ್ಕಾರ ಬಸ್ ಪಾಸ್ಗಳು ಕೊಟ್ಟಿದೆ. ಆದರೆ ನಾವು ಬಸ್ ಹತ್ತುವಾಗ ಆ ಕಂಡಕ್ಟರ್ ಡ್ರೈವರ್ಗಳಿಗೆ ಏನಾಗ್ತದೋ ಗೊತ್ತಿಲ್ಲ, ಯಾರು ಇದು ಮಾಡ್ತಾರೋ ಗೊತ್ತಿಲ್ಲ. ಅವರೊಂಥರ ನಮ್ಮನ್ನು ನೋಡೋದು, ಇದು ಹೋಗಲ್ಲ ಅಂತ ಸುಮ್ಮನೆ ಹೇಳೋದು. ಆಮೇಲೆ ಬಸ್ಸಲ್ಲಿ ರಿಸರ್ವೇಷನ್ ಇರ್ತದೆ, ಒಂದು 3 ಸೀಟ್ ಇವರಿಗೋಸ್ಕರ ಅಂತ ಹೇಳಿಬಿಟ್ಟು, ಆ ಸೀಟ್ ನಮಗೆ ಇಲ್ಲಿವರೆಗೂ ಯಾರೂ ಕೊಡಲ್ಲ. ಇದೇ ಒಂದು 2-3 ಹೆಣ್ಮಕ್ಳು ನಿಂತ್ಕೊಂಡ್ರು ಅಂತಂದರೆ ಅವರಿಗೆ ಬೇರೆಯವ್ರಿಗೆ ಎಬ್ಬಿಸ್ಬಿಟ್ಟು ಅವ್ರಿಗೆ ಸೀಟ್ ಮಾಡಿಕೊಡ್ತಾರೆ. ಆದರೆ ಈ ಅಂಗವಿಕಲ ಪಾಪ 2 ಕಾಲಿರಲ್ಲ, ಕೆಲವರಿಗೆ 2 ಕಾಲು ಇರೋಂಗಿಲ್ಲ,
ಎರಡೂ ಬಹಳಷ್ಟು ಕಷ್ಟ ಇರ್ತದೆ. ಅಂಥವ್ರಿಗೆ ಕೂಡ ಸೀಟ್ ಮಾಡಿಕೊಡಂಗಿಲ್ಲ. ಯಾಕೆ ಬರ್ತೀರಪ್ಪ ಸುಮ್ಮನೆ ನೀವೆಲ್ಲ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬಾರ್ದ ಅಂತಕ್ಕಂಥ ಇನ್ನೂ ಚುಚ್ಚಿ ಮಾತಾಡೋದೇ ಹೆಚ್ಚು. ಸಿಮ್ ಕೊಡಲ್ಲ, ಯಾಕೆ ಅಂದರೆ ನಿಮ್ಮ ಕಣ್ಣು ಸ್ಕ್ಯಾನ್ ಆಗೋಲ್ಲ. ಇಂಥ ಸಮಸ್ಯೆಗಳನ್ನೆಲ್ಲ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ಯಾವುದೇ ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ನಮ್ಮನ್ನಂತೂ ಕೇರ್ ಮಾಡೋಂಗಿಲ್ಲ. ಮತ್ತು ಎಜುಕೇಷನ್ ಸಿಸ್ಟಮಲ್ಲಿ ಕೂಡ ತುಂಬ ಸಮಸ್ಯೆ. ಈ ಬ್ಲೈಂಡ್ಸ್ಗಳಿಗೆ ಸ್ಕ್ರೈಬ್ ತಗೊಂಡು ನಾವು ಎಲ್ಲೋ ಒಂದು ಪರೀಕ್ಷೆ ಬರೆಯುವಾಗ ಸುಮ್ಮನೆ ಹ್ಯಾರಸ್ಮೆಂಟ್ ಮಾಡೋದು. 10 ಜನಗಳು ಕುಂತಿದ್ದಾಗ ಇವನು ಎಷ್ಟನೇ ಕ್ಲಾಸ್ ಇದ್ದಾನೆ, 10ನೇ ಕ್ಲಾಸ್ ಇಲ್ಲ, ಇವನು MA ಓದಿದ ಲೆಕ್ಚರ್ ಇದ್ದಾನೆ, ಸುಳ್ಳು ಹೇಳ್ದೆ, ಹಾಗೆ ಹಿಂಗೆ ಏನೇನೋ ಹ್ಯಾರಸ್ಮೆಂಟ್ ಮಾಡಿ ಅವ್ರ ಕಾನ್ಫಿಡೆನ್ಸ್ ಲೂಸ್ ಮಾಡಿಸೋದು. ಈ ಥರದ ಅನೇಕ ಸಮಸ್ಯೆಗಳು ನಮ್ಮ ಭಾರತ ದೇಶದಲ್ಲಿ ತಾಂಡವಾಡ್ತವೆ. ಆದರೆ ನಮ್ಮ ಪಾರ್ಲಿಮೆಂಟ್ನಲ್ಲಿ 543 ಸದಸ್ಯರ ಪೈಕಿ ನಮಗೆ 1-2 ಸದಸ್ಯರ ಒಂದು ವೇಳೆ ಆ ಪಾರ್ಲಿಮೆಂಟ್ದಲ್ಲಿದ್ದರೆ ನಮ್ಮ ಇಡೀ ಭಾರತ ದೇಶದ ವಿಕಲಚೇತನರ ಸಮಸ್ಯೆ ಪರಿಹಾರ ಆಗ್ತದೆ ಅಂತಕ್ಕಂಥ ಭಾವನೆ ನನ್ನದಿದೆ. ಮತ್ತು ಬಂಧುಗಳೇ, ಇಲ್ಲಿ ಸರ್ಕಾರ ಅಂತೂ ಈಗ ನಾನು ಅನೇಕ ಸ್ಕೀಮ್ಗಳು ಇದ್ರ ಬಗ್ಗೆ ಹೇಳಿದೆ. ಇನ್ನೂ ಅನೇಕ ಸ್ಕೀಮ್ಗಳಿದ್ದಾವೆ, ಈಗ ಕಾನೂನಲ್ಲೇ ಇದೆ, ಆದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಅದಕ್ಕೆ ನೀವೆಲ್ಲರೂ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ನನಗೆ ಒಂದು ಸಾರಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಅನೇಕ ಕೆಲಸಗಳನ್ನು ಮಾಡಿದ್ದೀನಿ ಬೀದರ್ ಜಿಲ್ಲೆಯಲ್ಲಿ ನಾನು 1ರಿಂದ 10ನೇ ತರಗತಿವರೆಗೆ ಬ್ಲೈಂಡ್ ಸ್ಕೂಲ್ ನಡೆಸಿದ್ದೀನಿ. ಸುಮಾರು 60ರಿಂದ 70 ಮಕ್ಕಳು ಇರ್ತಿದ್ರು. ಅವರಿಗೆಲ್ಲ ಉಚಿತವಾಗಿ ಊಟ, ವಸತಿ, ಸಂಗೀತ ಮತ್ತು ಶಿಕ್ಷಣ, ಕಂಪ್ಯೂಟರ್, ಬಟ್ಟೆ ಎಲ್ಲ ಕೊಟ್ಟು ನಾನು ಶಾಲೆ ನಡೆಸಿದ್ದೀನಿ. ಅದಲ್ಲದೆ ವಿಶೇಷಚೇತನರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಸರಳವಾಗಿ ನಾವು ಓಡಾಡಿ ಹೋರಾಟ ಮಾಡಿ ಅನೇಕ ಈ UDID ಕಾರ್ಡ್ ಆಗಿರ್ಬೋದು, ಮತ್ತು ಐಡೆಂಟಿ ಕಾರ್ಡ್ ಆಗಿರ್ಬೋದು, ಮತ್ತು ಈ ಯಾವುದೇ ಸ್ಕೀಮ್ಗಳಾಗಿರ್ಬೋದು ಸರಳವಾಗಿ ಸಿಗುವಂತೆ ನಾವು ಹೋರಾಟ ಮಾಡಿ ಅವರಿಗೆ ಕೊಡಿಸಿದ್ದೇವೆ. ಮತ್ತು ಎಜುಕೇಷನ್ದಲ್ಲಿ ಲ್ಯಾಪ್ಟಾಪ್ ಕೂಡ ನಾವು ನಾನು ಕೊಡಿಸಿದ್ದೀನಿ. ಮತ್ತು ಸಂಗೀತ ಕ್ಷೇತ್ರದಲ್ಲಿ ವಿಶೇಷಚೇತನರು ಅವರು ಅವಕಾಶದಿಂದ ವಂಚಿತರಾಗಿದ್ದಾರೆ, ಅವರಿಗೆ ಯಾರೂ ಕೇರ್ ಮಾಡೋರಿಲ್ಲ ಅಂತಕ್ಕಂಥ ಅದನ್ನು ಮನಗೊಂಡು ಸುಮಾರು ವರ್ಷಗಳಿಂದ ಕಲಾ ಪ್ರತಿಭೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ನನ್ನ ಸಮಾಜಕ್ಕೋಸ್ಕರ. ಅದಲ್ಲದೆ ಬೀದರ್ ಜಿಲ್ಲೆಯ ಯುವ ಪ್ರತಿಭೆಗಳಿಗೆ ನಾನು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರಿಗೆ ಮುಖ್ಯ ವೇದಿಕೆ ತಂದು ಅವರಿಗೂ ಕೂಡ ಸಮಾಜದಲ್ಲಿ ಪರಿಚಯನ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಜೊತೆಗೆ ಬೀದರ್ ಜಿಲ್ಲೆಯಲ್ಲಿ ಅನೇಕರಿಗೆ ಬಡ ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಉಚಿತವಾಗಿ ಕಲಿಸಿ ಇವತ್ತು ಅವರು ಆ ಸಂಗೀತದ ಮೂಲಕ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಇದು ನನಗೆ ಹೆಮ್ಮೆ ಇದೆ. ಇಷ್ಟೆಲ್ಲ ಸಾಮಾಜಿಕ ಕೆಲಸ ಇರುವ ನನಗೆ ಎಲೆಕ್ಷನಲ್ಲಿ ನಿಲ್ಲಬೇಕು, ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಉದ್ದೇಶದಿಂದ ನಾನು 2024ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತುಕೊಳ್ಳಲು ನಾನು ತಯಾರಿ ಮಾಡ್ತಾ ಇದ್ದೇನೆ. ಮತ್ತು ಹೇಳಬೇಕಾದ್ರೆ ಇನ್ನೂ ಅನೇಕ ಕೆಲಸಗಳು ಕೋವಿಡ್ ಸಂದರ್ಭದಲ್ಲಿ ಯಾವ MP MLA ಯಾರು ಮಾಡದೇ ಇರತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಇವತ್ತು. ಯಾಕೆಂದರೆ ಎಲ್ಲರೂ ಎಲ್ಲೋ ಒಂದು ಕಡೆ ರ್ಯಾಷನ್ ಕಿಟ್ ಕೊಡ್ತಾ ಇದ್ದಾರೆ ಅಂತಂದಾಗ ಸಾಮಾನ್ಯ ಜನರು ಓಡಿ ಹೋಗಿ ತಂದುಕೊಂಡು ಅವರು ತಮ್ಮ ಉಪಜೀವನ ನಡೆಸೋದುಂಟು. ಆದರೆ ವಿಶೇಷಚೇತನರು, 2 ಕಾಲಿಲ್ಲದವರು, 2 ಕಣ್ಣಿಲ್ಲದವರು, ಅವ್ರಿಗೆ ಹೋಗಲಿಕ್ಕೂ ಆಗಲ್ಲ, ಅವ್ರು ಹೋಗಿ ತಂದುಕೊಳ್ಳಿಕ್ಕೂ ಆಗಲ್ಲ. ಎಲ್ಲರೂ ನೋಡಿದ ತಕ್ಷಣ ಅಯ್ಯೋ ಪಾಪ ಇವ್ರಿಗೆ ಕೊಡ್ಬೇಕ್ರಿ ಅಂತಾರೆ. ಆದರೆ ಅವಕಾಶ ಬಂದಾಗ ಅವರೇ ಮೊದಲು ಹೋಗಿ ತೊಗೋತಾರೆ. ನೀವು ತೊಗೊಂಡಿಲ್ಲ ಇನ್ನೂ, ಓಹೋ ಇವ್ರಿಗೆ ಕೊಡಬೇಕಿತ್ತಲ್ರಿ. ಮಧ್ಯದಾಗ ಮರೆತು ಹೋಗ್ಬಿಡ್ತೇವೆ ನಾವು. ಫಸ್ಟಿಗೆ ನೆನಪಿರ್ತೇವೆ, ಲಾಸ್ಟಿಗೆ ನೆನಪಿರ್ತೇವೆ ಅಷ್ಟೇ. ಇಂಥ ಒಂದು ಸಂದರ್ಭ ಇದ್ದಾಗ ನಾನು ಸುಮಾರು 500ಕ್ಕೂ ಹೆಚ್ಚು ವಿಶೇಷಚೇತನರಿಗೆ ಮನೆಗೆ ನಾವು ಗಾಡಿ ಕಟ್ಕೊಂಡು ಹೋಗಿ ಭಾಳ ದುಸ್ಥಿತಿ ಇರುವಂತಹ ವಿಶೇಷಚೇತನರಿಗೆ ನಾವು ಗುರುತಿಸಿ ನಾವು ಈ ರ್ಯಾಷನ್ ಕಿಟ್ ಸುಮಾರು 2 ತಿಂಗಳಿಗೆ ಆಗೋಷ್ಟು, ಸುಮ್ಮನೆ 2 ಕಿಲೋ, 1 ಕಿಲೋ, 3 ಕಿಲೋ, 4 ಕಿಲೋ ಈ ಥರ ಕೊಟ್ಟು ಫೋಟೋ ತೊಗೊಳ್ಳೋ ಕೆಲಸ ನಾವು ಮಾಡಲಿಲ್ಲ. 25ರಿಂದ 30 ಕಿಲೋಕ್ಕಿಂತ ಜಾಸ್ತಿ ಇರಬೇಕು ಅದು ಕಿಟ್. ಆ ಥರ ಕಿಟ್ಗಳನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಮುದುಳೆ ಸಾಹೇಬರಿಗೆ ಗೊತ್ತದೆ ಮತ್ತು ನಮ್ಮ ಸ್ವಾಮಿದಾಸ ಸಾಹೇಬರಿಗೆ ಗೊತ್ತದೆ. ಅದಾದಮೇಲೆ 2021ರಲ್ಲಿ ಅವಾಗ ಕೂಡ ಇನ್ನೂ ಲಾಕ್ಡೌನ್ ಸಂದರ್ಭದಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿ ಇದ್ದಾಗ 6 ತಿಂಗಳ ಕಾಲ ವಿಶೇಷಚೇತನರ
ಕುಟುಂಬಕ್ಕೆ ಪ್ರತಿ ತಿಂಗಳಿನಂತೆ 6 ತಿಂಗಳಿನ ಕಾಲ 2022 ಬರುವವರೆಗೂ ನಾನು ರ್ಯಾಷನ್ ಕೊಟ್ಟಿದ್ದೀನಿ. ನಾನೇನು ಅಷ್ಟೊಂದು ಶ್ರೀಮಂತ ಅಲ್ಲ, ನಾನು ಬೇರೆ ಕಡೆಯಿಂದ ಎಲ್ಲಿಂದೋ ಯಾವುದೋ ಒಂದು ಸೋರ್ಸಿಂದ ತಂದೆ ಕೊಟ್ಟಿದ್ದು. ಆದರೆ ನಾನು ಅಂಗವಿಕಲರ ಮೇಲೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥ ಒಂದು ಹೇಳುವಂಥ ಪರಿಸ್ಥಿತಿ ಇವತ್ತು ನನಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ, ಅದಕ್ಕೆ ಬಿಟ್ಟು ಬೇರೆ ಏನಿಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ನಾನು ಆ ಕಾಲದಲ್ಲಿ ಅನೇಕ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಜನ ಇದ್ದಾರೆ, ನೀವೇ ಕೊಡು ಸರ್, ನಾವು ಲಿಸ್ಟ್ ಕೊಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಜನ ಇದ್ದಾರೆ, ನೀವು ಕೊಡು ಸರ್, ನಾವು ಲಿಸ್ಟ್ ಕೊಡ್ತೀವಿ ಅಂತಂದಾಗ ಯಾರೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಲ್ಲ. ಕಲಾವಿದರೇ, ನನ್ನ ಸಮಾಜದವರೇ, ಅಂದರೆ ವಿಕಲಚೇತನದವರೇ ಮತ್ತು ಸಮಾಜ ಚಿಂತಕರೇ, ಸಮಾಜದ ಹೋರಾಟಗಾರರೇ, ಮಠ, ಮಂದಿರ, ಚರ್ಚು, ಮಸೀದಿ, ಈ ಎಲ್ಲ ಧಾರ್ಮಿಕ ನನ್ನ ಗುರುಗಳೇ ಮತ್ತು ಹಳ್ಳಿಯಲ್ಲಿ ಇರತಕ್ಕಂಥ ನನ್ನ ಸಾವಿರಾರು ಅಭಿಮಾನಿಗಳೇ, ಎಲ್ಲ ನನ್ನ ಸಂಗೀತ ಶಿಷ್ಯ ಬಳಗದವರೇ, ಚಿಂತಕರೇ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರೇ, ತಮ್ಮಲ್ಲಿ ನಾನು ಕೈ ಮುಗಿದು ತಲೆಬಾಗಿ ನಮ್ರತೆಯಿಂದ ಕೇಳ್ಕೊಳ್ಳೋದೇನೆಂದರೆ, ತಾವೆಲ್ಲರೂ ಇದೊಂದು ಬಾರಿ ನನಗೆ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿ ಬೀದರ್ನ ಇತಿಹಾಸ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಎಂತೆಂಥವ್ರಿಗೂ ತಾವುಗಳು ಓಟ್ ಕೊಟ್ಟಿದ್ದೀರಿ, ಎಂಥವರಿಗೂ ಆರಿಸಿ ಕಳಿಸಿದ್ದೀರಿ. ಅದರಲ್ಲಿ ಅನೇಕರು ಸದನದಲ್ಲಿ ಹೋಗಿಬಿಟ್ಟು ತುಟುಕ್ ಪಿಟಕ್ ಅನ್ನದೆ ಹಾಗೆ ಎದ್ದು ಬಂದು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸದೆ ಅವರು ಹೋಗಿದ್ದಾರೆ. ಆದರೆ ನನಗೊಂದು ಸಾರಿ ತಾವು ಅವಕಾಶ ಕೊಟ್ಟು ನೋಡಿರಿ. ಯಾಕೆಂದರೆ ದೀಪದ ಕೆಳಗೆ ಕತ್ತಲಿರ್ತದೆ. ಹಾಗೆ ನಾನು ಕೂಡ ಇವನಿಗೆ ಕಾಣಲ್ಲ, ಇವನು ಏನು ಮಾಡ್ತಾನೆ, ಇದು ಎಲ್ಲ ಏನು ಸುಮ್ಮನೆ ಏನು ಇದು ಮಾಡ್ತಾನಂತ ಈ ಥರ ಎಲ್ಲ ಯೋಚನೆ ಮಾಡಬೇಡ್ರಿ. ನನ್ನ ಹತ್ರ ಎಬಿಲಿಟಿ ಇದೆ, ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಧೈರ್ಯ, ಆತ್ಮವಿಶ್ವಾಸ ನನಗಿದೆ. ಯಾಕೆಂದರೆ ಕಳೆದ 23 ವರ್ಷಗಳಿಂದ ಸಮಾಜ ಸೇವೆ ನಾನು ಮಾಡ್ತಾಯಿದ್ದೀನಿ. 15ಕ್ಕಿಂತ ಹೆಚ್ಚು ಸ್ಟಾಫ್ಗಳನ್ನ ಇಟ್ಕೊಂಡು ನಾನು ಅವರಿಗೆ ಸಂಬಳ ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ. ಆದರೆ ಇದು ನಾನು ಮಾಡಲ್ಲ ಅಂತಕ್ಕಂಥದ್ದು ಯಾವ ವಿಚಾರ ಇಲ್ಲ. 100% ನಾನು ನಮ್ಮ ಬೀದರದ ಅಭಿವೃದ್ಧಿ ಮಾಡುವುದು ಮತ್ತು ನಮ್ಮ ವಿಶೇಷ ಚೇತನರಿಗಾಗಿ ದುಡಿಯೋದು ಮತ್ತು ನಮ್ಮ ಬೀದರಿಗೆ ಇರ್ತಕ್ಕಂಥ ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿಯನ್ನು ಕಳಚಿ ಹಾಕುವುದು. ನಮ್ಮ ಬೀದರ್ದಲ್ಲಿ ಇಲ್ಲಿ ಇರ್ತಕ್ಕಂಥ ಯುವಕರು ಬೇರೆ ರಾಜ್ಯಗಳಿಗೆ ಮತ್ತು ಬೆಂಗಳೂರಿಗೆ ಗೂಳಿ ಹೋಗ್ತಾ ಇದ್ದಾರೆ, ಇಲ್ಲಿ ಕೆಲಸಗಳು ಕರೆಕ್ಟಾಗಿಲ್ಲ ಅಂತ ಹೇಳಿಬಿಟ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡೋದು, ಇದೆಲ್ಲ ನಾನು ಖಂಡಿತವಾಗಿ ಮಾಡ್ತೀನಿ. ತಾವೆಲ್ಲ ಆಯ್ಕೆ ಮಾಡಿದಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.